ನಾಗೇಂದ್ರ ಸರ್. ಮೇಡಮ್, ಸನ್ಮಾನ್ಯ ದೇವೇಗೌಡರು ನೀವು ನೋಡಿರ್ಬೋದು, ಸದನದಲ್ಲಿ ಕೈ ಮುಗಿದು ಕೇಳ್ಕೊಂತಾರೆ. ಕಾವೇರಿ ವಿಚಾರ, ನೀರು, ಭಾಷೆ, ಜಲ ಅಂತ ಬಂದಾಗ ಕೈ ಮುಗಿದು ದೇಶದ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ಕೇಳ್ಕೊಂತಾರೆ. ಆದರೆ ಪ್ರಣಾಳಿಕೆಯಲ್ಲೇ ಉಳಿದೋಯ್ತು ಇವ್ರ ಮಾತುಗಳು. ಎಲ್ಲೋ ಒಂದು ಕಡೆ ಫೋಟೋಶೂಟಲ್ಲಿ ನಿಂತ್ಕೊಂಡ್ರು, ಮತ್ತು ಒಂದು ಕಡೆ CM ಕುರ್ಚಿ ಸ್ಥಾನದಲ್ಲಿ ಹೋರಾಟ ಮಾಡ್ಕೊಂಡು ನಿಂತ್ಕೊಂಡ್ರು, ಬಿಡದಿ ಟೌನ್ಶಿಪ್ಗೆ ನಿಂತ್ಕೊಂಡ್ರು, RSSನ ಕೀಳದಲ್ಲಿ ನಿಂತ್ಕೊಂಡ್ರು, ಆದರೆ ಅವು ಸಂಪುಟ ವಿಸ್ತಾರದಲ್ಲಿ ನಿಂತ್ಕೊಂಡ್ರು. ಈ ಸರ್ಕಾರ ಬಂದಾಗಿಂದ ಸತ್ತು ಸರ್ಕಾರ ಆಗಿದೆ ರಾಜ್ಯದಲ್ಲಿ, ಜೀವಂತವಾಗಿ ಸರ್ಕಾರ ಉಳಿದಿಲ್ಲ. ಇವತ್ತು ಏನಾದರೂ ಇವ್ರಿಗೇನಾದರೂ ಒಂದೇನಾದರೂ ನೈತಿಕತೆ ಇದ್ದಿದ್ರೆ ಮೊದಲು ಇವ್ರು ಏನು ಕೊಟ್ಟಿದ್ರಲ್ಲ ಕಮಿಟ್ಮೆಂಟ್, ಬೆಂಗಳೂರಿಗೆ ನೀರು ಕೊಡ್ತೀನಿ ಅಂತ, ಆ ವಿಚಾರವಾಗಿ ಎಚ್ಚೆತ್ಕೊಂಡು ಮೊದಲು ಆ ಕೆಲಸ ಮಾಡಬೇಕಾಯಿತು. ಇವತ್ತು ಪರ್ಯಾಯ ವ್ಯವಸ್ಥೆ ಏನು, ಕಾವೇರಿ ನೀರು ನಾವು ಹೆಂಗೆ ತಡೆದಿರ್ಬೋದು, ಅಲ್ಲಿರೋಂಥ ರೈತರಿಗೆ ಹೆಂಗೆ ಕೊಡ್ಬೋದು ಅಂದಾಗ ಕೆರೆ ಕುಂಟೆಗಳು ಮಾಡ್ಬೋದಾಗಿತ್ತು. ಅಲ್ಲಿರೋಂಥ ಒಂದು ವ್ಯವಸ್ಥೆ ಮಾಡಿ ಕೆರೆ ಕುಂಟೆ ನೀರು ತುಂಬಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಗೊತ್ತು ಈ ಸಮಸ್ಯೆ ಜ್ವಲಂತ ಸಮಸ್ಯೆ ಕಾಡ್ತಾ ಇರುತ್ತೆ ನಮ್ಮನ್ನು. ಇದು ಪರ್ಯಾಯ ವ್ಯವಸ್ಥೆ ಸಿಗೋವರೆಗೂ ನಾವು ಮಾಡಬೇಕಾದೇನು, ವಾಟರ್ ಸ್ಟೋರೇಜ್ನ ಅಲ್ಲಿಂಥ ಸುತ್ತಮುತ್ತ ಇಲ್ಲದಂಥ ಹಳ್ಳಿಗಳಲ್ಲಿ ಕೆರೆ ಕುಂಟೆಗಳಿಗೆ ನೀರು ತುಂಬಿಸೋಂಥ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಯ್ತು. ಅದು ಕೂಡ ಕೊಡಲ್ಲ. ಒಂದು ಪಂಪ್ ಸೆಟ್ ಹಾಕಿದ್ರೆ ಅವ್ರನ್ನ ಕಳ್ಳ ಅಂತೇಳಿ ಕೇಸ್ ಹಾಕಿ ರೈತರನ್ನ ಕೇಸ್ ಹಾಕಿ FIR ಹಾಕ್ತಾರೆ. ಇವತ್ತು ಆಯಿತು ಸರ್ಕಾರ ಬಂದಿದೆ, ಆಯಿತು ನಾವು ಇದರಲ್ಲಿ ರಾಜಕೀಯ ಬೆಳೆಸೋದು ಬೇಡ. ಈ ಸರ್ಕಾರ ಮಾಡಿದ ನಡ್ಕಡೆ ರೀತಿ ನೀತಿಗಳನ್ನ ಮಾತಾಡಬೇಕಲ್ವಾ. ಈ ಸರ್ಕಾರ ಬಂದಾಗ ಏನು ಕಾವೇರಿ ಪ್ರಾಧಿಕಾರ ಇದೆ, ಇದುವರೆಗೂ ತಮಿಳ್ನಾಡಿಗೆ ಹೋಗಿ ಒಂದು ಸಮೀಕ್ಷೆ ಯಾಕೆ ಮಾಡಲಿಲ್ಲ? ಇವತ್ತು ವಿಜಯ್ ಬಂದು ಇಲ್ಲಿ ಸಮೀಕ್ಷೆ ಮಾಡಕ್ಕೆ ಬರ್ತಾ ಇದೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಇದುವರೆಗೂ 3 ವರ್ಷದಲ್ಲಿ ಏನು ಮಾಡ್ತಾಯಿದ್ರು? ಮಲಗಿದ್ರಾ? ಈಗ ಎದ್ದು ಬಂದಿದ್ದಾರಾ? ಇದು ಏನು ಸಮಸ್ಯೆ ಅನ್ನೋದು ಇವತ್ತು ಹುಟ್ಟಿರೋದಾ? ಇದು ಇವತ್ತು ನೈಜವತೆ ಓದ್ಬೇಕಾಯ್ತು DK ಶಿವಕುಮಾರ್ ಅವರು. ಮತ್ತು ಇವತ್ತು ನೋಡಿ, ಅವ್ರು ಸಚಿವ ಸಂಪುಟದಲ್ಲಿ ನೀರಾವರಿ ಇಲಾಖೆಗೆ ಸಚಿವ ಸ್ಥಾನನೇ ಬೇಡ ಅಂತಾರೆ, ನಮ್ಗೆ ಬೆಂಗಳೂರೇ ಬೇಕು ಅಂತಾರೆ. ನೀರಾವರಿ ಇಲಾಖೆ ಸಚಿವ ಸ್ಥಾನ ಬೇಡ ಅಂತ ತಿರಸ್ಕಾರ ಮಾಡ್ತಾರೆ. ರಾಮಲಿಂಗ ರೆಡ್ಡಿ ನೋಡಿರ್ಬೋದು ನಮಗೆ, ಅದು ಬೇಡ ರೀ, ಕೈ ಸುತ್ತಾಡಕ ರಾಜ್ಯ ಸುತ್ತಾಡಕಲ್ಲ ಅಂದ್ರು. ಅಲ್ಲ, ತೀರ್ಮಾನ ಅಂತಲ್ಲ, ಇಂಥ ವ್ಯವಸ್ಥೆಯಲ್ಲಿ ಹಿತಾಸಕ್ತಿ ಇದ್ದಂತ ಸಚಿವನ ತಂದಿಟ್ಟಾಗ ನಮಗೆ ಏನ್ ನ್ಯಾಯ ಸಿಗುತ್ತೆ ರಾಜ್ಯಕ್ಕೆ ಅನ್ನೋದು ಪ್ರಶ್ನೆ. ಇವತ್ತು ಮಾಡಬೇಕಾದ ಕಾರ್ಯಕ್ರಮಗಳನ್ನ ಸರಿಯಾಗಿ ಮಾಡದೆ ಇವ್ರು ಸಚಿವ ಸಂಪುಟಗೋಸ್ಕರ ಡೆಲ್ಲಿಯಲ್ಲಿ ನಿಂತಿದ್ರೆ, ನೀಟ್ ಎಕ್ಸಾಮ್ಗೆ ಲೀಕೇಜ್ ಆಯ್ತು ಅಂದ್ರೆ DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. KPC ಎಕ್ಸಾಮ್ ಅಲ್ಲಿ ಇಲ್ಲಿ ದಂಧೆ ನಡೀತಾ ಇದೆ, ಇದಕ್ಕಿಲ್ಲ ಯಾರು ಪ್ರೊಟೆಸ್ಟ್ ಯಾಕೆ ಮಾಡಿಲ್ಲ? ಇವತ್ತು ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇವತ್ತು ಏನು ಒಂದು ಡ್ರಗ್ಸ್ ಮಾಫಿಯಾ ಬೆಂಗಳೂರು ರೈತರ ಹಿತ ಕಾಪಾಡೋದು ಹೇಗೆ, ಅದ್ರ ಬಗ್ಗೆ ಮಾತ್ರ ಚರ್ಚೆ ಆಗಲಿ. ರಾಜ್ಯ ಸರ್ಕಾರ ರೈತರನ್ನ ಜಿದ್ದಾಳಾಗಿ ನೋಡ್ತಾ ಇದೆ ಹೊರತು ಅವ್ರಿಗೆ ಒಂದು ಬೆಲೆ ಏರಿಕೆ ಬೆಲೆ ಬೆಂಬಲ ಕೊಡೋದಾಗ್ಲಿ, ರೈತರ ಪರ ನಿಂತ ಸರ್ಕಾರ ಅಲ್ಲ, ರೈತರಿಗೆ ಲಾಠಿ ಚಾರ್ಜ್ ಮಾಡಂತ ಸರ್ಕಾರ. ನಾಗೇಂದ್ರ ಸರ್ ವಾಪಸ್ ಬರ್ತೀನಿ. ನಂದನ್ ಕಶ್ಯಪ್ ಸರ್ನ ಕೇಳೋಣ, ಎಲ್ಲಿ